ಕುಮಾರ ರುಕ್ಮಿ, ಛೇದಿ ರಾಜ್ಯದಿಂದ ಶಿಶುಪಾಲಾದಿ ಸಮಸ್ತರ ಆಗಮನಕ್ಕೆ ಸೂಕ್ತ ವ್ಯವಸ್ಥೆ ಮಾಡಿರುವೆಯಾ? ಮಾಡಿದ್ದೇನೆ ಅಪ್ಪಾಜಿ. ಅವರೆಲ್ಲರೂ ಬಂದ ಕೂಡಲೇ ಇಳಿದುಕೊಳ್ಳಲು ಸೂಕ್ತ ಅತಿಥಿ ಗೃಹದ ವ್ಯವಸ್ಥೆ ಮಾಡಿದ್ದೇನೆ. ಶಿಶುಪಾಲನು ಈಗಾಗಲೇ ಛೇದಿ ರಾಜ್ಯದಿಂದ ಹೊರಟಿದ್ದಾನೆ ಎಂಬ ಸಂದೇಶ ಬಂದಿದೆ. ಅವರೆಲ್ಲರೂ ಬಂದ ಕೂಡಲೇ ವೈಭವದ ಸ್ವಾಗತಕ್ಕೂ ವ್ಯವಸ್ಥೆ ಮಾಡಿದ್ದೇನೆ. ರುಕ್ಮಿ, ಈ ವಿವಾಹಕ್ಕೆ ಆಗಮಿಸಲಿರುವ ಪ್ರಮುಖ ರಾಜರೆಲ್ಲರಿಗೂ ಸೂಕ್ತವಾದ ಸಮಯದಲ್ಲಿ ಆಹ್ವಾನ ಪತ್ರಿಕೆ ಹೋಗಿವೆಯಲ್ಲವೇ? ಖಂಡಿತ ಹೋಗಿವೆ ಅಪ್ಪಾಜಿ. ಅವರು ವಿವಾಹಕ್ಕೆ ಬರುತ್ತಿರುವ ವಾರ್ತೆಯೂ ಬಂದಿದೆ. ಶಿಶುಪಾಲ ಮತ್ತು ನನ್ನ ಆಪ್ತರಾದ ಜರಾಸಂಧಾದಿ ರಾಜರು ಸಂತೋಷದಿಂದ ಬರುತ್ತಿದ್ದಾರೆ. ನನ್ನ ಮಗಳ ವಿವಾಹ ಸಮಾರಂಭ ವಿದರ್ಭದ ಸುತ್ತಮುತ್ತಲ ರಾಜರಿಂದ ರಾಜಕುಮಾರರಿಂದ ಜಗಮಗಿಸಲಿದೆ. ಹೌದು ಅಪ್ಪಾಜಿ. ದ್ವಾರಕೆಯ ಯಾದವರ ಹೊರತಾಗಿ ಬೇರೆ ಎಲ್ಲರೂ ಆಗಮಿಸುತ್ತಿದ್ದಾರೆ. ಯಾದವರು ಏಕೆ ಬರುತ್ತಿಲ್ಲ? ಕೃಷ್ಣ ಬಲರಾಮರಿಗೆ ಆಮಂತ್ರಣ ನೀಡಿಲ್ಲವೇ? ಇಲ್ಲ ಅಪ್ಪಾಜಿ. ಏನೇ ಆಗಲಿ ಆ ಕೃಷ್ಣ ನನ್ನ ತಂಗಿಯ ವಿವಾಹಕ್ಕೆ ಬರಲೇಬಾರದು. ಏಕೆ ಬರಬಾರದು? ಕೃಷ್ಣನನ್ನು ನೋಡದೆಯೇ ಮನಸೋತಿರುವ ನನ್ನ ತಂಗಿ ರುಕ್ಮಿಣಿ ಅವನನ್ನು ಪ್ರತ್ಯಕ್ಷವಾಗಿ ಕಂಡರೆ ಶಿಶುಪಾಲನನ್ನು ವಿವಾಹ ಮಾಡಿಕೊಳ್ಳಲು ನಿರಾಕರಿಸಬಹುದಲ್ಲವೇ ಅಪ್ಪಾಜಿ? ಇದು ನಿಜವೇ? ನನ್ನ ಮಗಳು ಕೃಷ್ಣನಿಗೆ ಮನಸೋತಿದ್ದಾಳೆಯೇ? ಹಾಗಾದರೆ ಅವಳನ್ನು ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡುವುದು ಸಮಂಜಸವೇ? ಅದನ್ನೆಲ್ಲ ಈಗ ಆಲೋಚಿಸುತ್ತಾ ಕೂಡುವ ಸಮಯ ಅಲ್ಲ ಅಪ್ಪಾಜಿ. ರುಕ್ಮಿಣಿಯನ್ನು ಶಿಶುಪಾಲನಿಗೆ ಕೊಟ್ಟು ವಿವಾಹ ಮಾಡುವ ನಿರ್ಧಾರ ಮಾಡಿದ್ದೂ ಆಯಿತು. ಹಾಗೆಂದು ಎಲ್ಲೆಡೆ ಆಹ್ವಾನ ನೀಡಿದ್ದೂ ಆಯಿತು. ವಿವಾಹಕ್ಕಾಗಿ ಶಿಶುಪಾಲ ತನ್ನ ರಾಜಧಾನಿಯಿಂದ ಹೊರಟಿದ್ದೂ ಆಯಿತು. ಈಗ ಉಳಿದಿರುವುದು ವಿವಾಹದ ಮಂಗಳ ಕಾರ್ಯ ಮಾತ್ರ. ಬೇರೆ ವಿಷಯ ಆಲೋಚಿಸಲು ಈಗ ಸಮಯವಲ್ಲ ಅಪ್ಪಾಜಿ. ರುಕ್ಮಿಣಿಗೆ ಇಷ್ಟವಿಲ್ಲದ ಈ ವಿವಾಹವು ಸುಸೂತ್ರವಾಗಿ ನಡೆಯುತ್ತದೆಯೇ? ಏಕೆ ನಡೆಯುವುದಿಲ್ಲ? ನಡೆಯಲೇಬೇಕು. ರುಕ್ಮಿಣಿ ತನ್ನ ಮನಸ್ಸಿನಿಂದ ಕೃಷ್ಣನನ್ನು ಕಿತ್ತೊಗೆಯಲೇಬೇಕು. ಶಿಶುಪಾಲನನ್ನು ವರಿಸಲೇಬೇಕು. ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಅವರು ಬರಬಾರದೆಂದೇ ನೀನು ಕೃಷ್ಣ ಬಲರಾಮರಿಗೆ ಆಹ್ವಾನವನ್ನು ನೀಡಲಿಲ್ಲವೇ? ಹೌದು ಅಪ್ಪಾಜಿ, ಅವರು ಬರಬಾರದು. ಕೃಷ್ಣ ಬಲರಾಮರಿಗಿಂತ ವೀರರಾದ ಪ್ರಖ್ಯಾತರಾದ ಜರಾಸಂಧಾದಿಗಳು ಬರುತ್ತಿದ್ದಾರೆ. ಅದಕ್ಕಾಗಿ ಸಂತೋಷ ಪಡಿ. ರುಕ್ಮಿಣಿಯ ಬಳಿ ಈ ವಿಷಯವಾಗಿ ಮಾತನಾಡದಿರುವುದೇ ಒಳ್ಳೆಯದು ಅಪ್ಪಾಜಿ. ಆಗಲಿ.